ನೆಕ್ಲೆಸ್ಸಾ? ಇದೆಲ್ಲಿಂದ ಬಂತೆ? ಅದು ಅದು ಅರ್ಥ ಆಯ್ತು ಬಿಡೆ. ಯಾವ್ದೋ ಇಮಿಟೇಷನ್ ಶಾಪಲ್ಲಿ ತಗೊಂಡಿರ್ತೀಯ. ತಿಕ್ಕಲ್ ಮುಂಡೆದೆ. ಡೂಪ್ಲಿಕೇಟ್ ಒಡವೆನ ಯಾರಾದ್ರೂ ಬಚ್ಚಿಡ್ತಾರಾ? ಡೂಪ್ಲಿಕೇಟ್ ಅಲ್ಲ, ಅದು ಡೈಮಂಡ್ ನೆಕ್ಲೆಸ್. ಹಾ, ಗೋಲ್ಡ್ ನೆಕ್ಲೆಸ್. ಹಾ, ಹೌದು ಕಣೋ, ಇದು ಚಿನ್ನದ ತರಾನೇ ಕಾಣ್ತಿದೆ. ಚಿನ್ನದ ನೆಕ್ಲೆಸ್ಸೇ, ತುಂಬಾ ಕಾಸ್ಟ್ಲಿ ಅನ್ಸುತ್ತೆ. ಇಷ್ಟು ಕಾಸ್ಟ್ಲಿ ನೆಕ್ಲೆಸ್ ನಿನಗೆಲ್ಲಿಂದ ಸಿಕ್ತು ಹಾರಿಕಾ? ಯಾರು ಕೊಟ್ರು? ಆ ಚಲಪತಿ ಹತ್ರ ಮಾತಾಡೋದೇ ಅಖಿಲ್ಗೆ ಇಷ್ಟ ಇಲ್ಲ. ಆ ನೆಕ್ಲೆಸ್ ಕೊಟ್ಟಿದ್ದು ಚಲಪತಿ ಅಂತ ಗೊತ್ತಾದ್ರೆ ಅಖಿಲ್ ಅವನನ್ನ ಕೊಂದಾಕ್ಬಿಡ್ತಾನೆ. ಹೇಳೆ, ಈ ನೆಕ್ಲೆಸ್ ಯಾರು ಕೊಟ್ರು ನಿಂಗೆ? ಅದು ಅದು ನಮ್ಮ ಮಾಮ್ ಕೊಟ್ಟಿದ್ದು. ನಿಮ್ಮ ಮಾಮ ಕೊಟ್ರ? ಹೌದು. ನಮ್ಮ ಮಾಮ್ ನನ್ಗೆ ನೆಕ್ಲೆಸ್ ಕೊಡ್ಬಾರ್ದಾ ಅಖಿಲ್? ನಿಮ್ಮ ಅಮ್ಮಂಗೆ ತಿನ್ನಕ್ ಗತಿ ಇಲ್ಲ, ಸಾಲ ಮಾಡಿ ತಪ್ಪಿಸ್ಕೊಂಡು ಓಡಾಡ್ತಿದ್ದಾಳೆ. ಇಷ್ಟು ಕಾಸ್ಟ್ಲಿ ನೆಕ್ಲೆಸ್ ಹೇಗೆ ಕೊಟ್ರು? ನನ್ಗೆ ಯಾಕೋ ಡೌಟ್ ಬರ್ತಿದೆ ಚಿಕ್ಕೋನೆ. ಇವಳು ನಮ್ಮ ಹತ್ರ ಏನೋ ಮುಚ್ಚಿಡ್ತಿದ್ದಾಳೆ. ನಾನು ಯಾಕೆ ಮುಚ್ಚಿಡ್ತೀನಿ ಆಂಟಿ? ನನ್ನ ನಂಬಲ್ವಾ? ನಿಮ್ಮಮ್ಮಂಗೆ ಕಾಲ್ ಮಾಡು. ಅಂದ್ರೆ ನಿನ್ಗೂ ನನ್ ಮೇಲೆ ನಂಬಿಕೆ ಇಲ್ವಾ ಅಖಿಲ್? ನನ್ ಮೇಲೆ ನಿಂಗೆ ಇಷ್ಟನ ಪ್ರೀತಿ ಇರೋದು? ಇವಾಗ ನಾವೇನೇ ಹೇಳಿದ್ವಿ, ಫೋನ್ ಮಾಡು ಅಂದ್ವಿ. ನಿಮ್ಗೆ ನನ್ ಮೇಲೆ ನಂಬಿಕೆನೇ ಇಲ್ಲ ಅಂದ್ಮೇಲೆ ನಾನ್ ನಮ್ಮ ಮಾಮ್ಗೆ ಫೋನ್ ಮಾಡೋದಕ್ಕಿಂತ ಸೂಸೈಡ್ ಮಾಡ್ಕೊಳ್ಳೋದೇ ಬೆಟರ್. ಯಾವ್ದಾದ್ರೂ ರೈಲ್ ಕೆಳಗೆ ತಲೆ ಕೊಟ್ಟು ನಾನ್ ಸತ್ತು ಹೋಗ್ತೀನಿ. ಅಯ್ಯೋ ಅಯ್ಯೋ ಹಾರಿಕಾ, ಇವಾಗ ಯಾಕೆ ಇಷ್ಟು ದೊಡ್ಡ ಮಾತಾಡ್ತಿದ್ಯಾ? ಫೋನ್ ಮಾಡಿ ಈ ನೆಕ್ಲೆಸ್ ಆಂಟಿ ಕೊಟ್ರ ಇಲ್ವಾ ಅಂತ ಕೇಳ್ತೀನಿ. ಹಾಗೆ ಕೇಳ್ಬೋದಾ ಅಖಿಲ್? ಆಗ ನನ್ ಮೇಲೆ ನಿನ್ಗೆ ನಂಬಿಕೆನೇ ಇಲ್ಲ ಅಂತ ನಮ್ಮಮ್ಮಂಗೆ ಗೊತ್ತಾಗ್ಬಿಡುತ್ತಲ್ವಾ? ಮಗಳ ಮೇಲೆ ಅಳಿಯನ್ ಪ್ರೀತಿ ಇಲ್ಲ ಅಂತ ಗೊತ್ತಾದ್ರೆ ಆ ತಾಯಿ ಹೇಗ್ ತಾನೇ ತಡ್ಕೋತಾಳೆ ಹೇಳು? ಅವಳಿಗೆ ಎಷ್ಟು ಶಾಕ್ ಆಗುತ್ತೆ ಹೇಳು? ಹಾ, ಏನಿದು ಓವರ್ ಆಕ್ಟ್ ಮಾಡ್ತಿದ್ದಾಳೆ? ಅದು ಅಲ್ದೆ ಮೊದ್ಲೇ ಸಾಲ ಮಾಡ್ಕೊಂಡಿರೋ ನಮ್ಮ ಆ ಸಾಲಕ್ಕೆ ಬಡ್ಡಿ ಕಟ್ಟಕ್ಕಾಗದೆ ನಮ್ ಡ್ಯಾಡಿ ಹೇಗೋ ಒಂದೊಂದು ರೂಪಾಯಿ ಕೂಡಿಟ್ಟು ಬಚ್ಚಿಟ್ಟು ಸಾಲದವ್ರಿಗೆ ಗೊತ್ತಾಗ್ದ ಹಾಗೆ ನನಗೆ ನೆಕ್ಲೆಸ್ ಕೊಡಿಸಿದ್ದಾರೆ. ಈಗ ನೀವು ಫೋನ್ ಮಾಡಿ ನೀವೇ ನೆಕ್ಲೆಸ್ ಕೊಟ್ರ ಅಂತ ಕೇಳಿದ್ರೆ ಅವ್ರ ಶ್ರಮಕ್ಕೆ ಅವಮಾನ ಮಾಡಿದ ಹಾಗಾಗಲ್ವಾ? ಅವರೆಷ್ಟು ನೊಂದ್ಕೊಳ್ಳಲ್ಲ. ಇದನ್ನೆಲ್ಲ ನೀನ್ ಯೋಚನೆ ಮಾಡಿದ್ಯಾ ಅಖಿಲ್? ಅರ್ಥ ಮಾಡ್ಕೊಂಡಿದ್ಯಾ? ಇದಕ್ಕೂ ಮೇಲೂ ನಿನಗೆ ಫೋನ್ ಮಾಡ್ಬೇಕು ಅನ್ಸಿದ್ರೆ ಈಗಲೇ ನಮ್ಮ ಮಾಮ್ಗೆ ಫೋನ್ ಮಾಡ್ತೀನಿ. ಹೇಳು ಅಖಿಲ್, ಫೋನ್ ಮಾಡ್ಕೊಡ್ಲಾ? ಇಟ್ಸ್ ಓಕೆ ಹಾರಿಕಾ, ಲೀವ್ ಇಟ್. ಅಬ್ಬಾ, ಅಖಿಲಿಂದ ಬಚಾವಾದೆ. ಇವಳು ಆಚೆ ಹೋದಾಗ ಅರ್ಜೆಂಟಲ್ಲಿದ್ಲು. ನಾನು ಅಖಿಲ್ ಜೊತೆಗೆ ಬರ್ತೀವಿ ಅಂದ್ರೂ ಕೇಳಿಲ್ಲ. ವಾಪಸ್ ಬರುವಾಗ ನೆಕ್ಲೆಸ್ ತಂದಿದ್ದಾಳೆ. ಯಾರು ಕೊಟ್ಟಿದ್ದು ಅಂದ್ರೆ ಅಮ್ಮ ಕೊಟ್ಟಿದ್ದು ಅಂತ ಹೇಳ್ತಿದ್ದಾಳೆ. ಅಮ್ಮಂಗೆ ಫೋನ್ ಮಾಡು ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳೆ. ಇವಳೇನೋ ಮುಚ್ಚಿಡ್ತಾ ಇದ್ದಾಳೆ. ಆಂಟಿ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ನನ್ನ ಮೇಲೆ ಅನುಮಾನ ಬಂದಿರೋ ಹಾಗಿದೆ. ಇವಾಗ ಹೇಗೆ ಡೈವರ್ಟ್ ಮಾಡೋದು? ಆಂಟಿ, ನಮ್ಮ ಮಾಮ್ ನಿನ್ಗೋಸ್ಕರನೂ ಶಾಪಿಂಗ್ ಮಾಡ್ತಿದಾರಂತೆ. ಏನು? ನನಗೋಸ್ಕರನಾ? ಏನ್ ಪರ್ಚೇಸ್ ಮಾಡ್ತಿದಾರಂತೆ? ಇಷ್ಟರಲ್ಲಿ ನಿಮ್ಗೆ 2ನೇ ಮದ್ವೆ ಆಗುತ್ತಲ್ಲ, ಆ ಮದುವೆ ಸೀರೆಗೆ ಅಂತ ಗದ್ವಾಲ್, ಕಂಚಿ, ಧರ್ಮವರಂ ಇಂದ ರೇಷ್ಮೆ ಸೀರೆ ಆರ್ಡರ್ ಮಾಡಿದ್ದಾರೆ. ಎಲ್ಲಾನು ಲೇಟೆಸ್ಟ್ ಡಿಸೈನ್ ಸಾರೀಸೆ. ನಿಜವಾಗ್ಲೂನಾ? ಆ ಸೀರೆನಲ್ಲಿ ನೀವು ಸ್ವೀಟ್ 16 ತರ ಕಾಣಿಸ್ತೀರಾ ಆಂಟಿ. ಆ ಸೀರೆಗಳು ಯಾವಾಗ ಬರುತ್ತೆ? ಕರೆಕ್ಟ್ ಆಗಿ ನಿಮ್ ಮದ್ವೆಗೆ ಒಂದಿನ ಮುಂಚೆ ಬಂದ್ಬಿಡುತ್ತೆ. ಅಂದ್ರೆ ನಾನ್ ಬೇಗ ನನ್ ಮದ್ವೆ ಡೇಟ್ ಫಿಕ್ಸ್ ಮಾಡ್ಕೋಬೇಕು ಅಂತ ಆಯ್ತು. ಎಸ್ ಆಂಟಿ. ನೀವಿನ್ನು ತಡ ಮಾಡೋದ್ ಬಿಟ್ಟು ಹೋಗಿ ಒಳ್ಳೆ ಮದ್ವೆ ಗಂಡನ್ ಹುಡುಕಿ ಮದ್ವೆ ಡೇಟ್ ಫಿಕ್ಸ್ ಮಾಡ್ಕೊಂಡ್ ಬನ್ನಿ. ಸರಿ ತಗೋ, ಇದನ್ನ. ಅಬ್ಬಾ, ಹೇಗೋ ಮಾಡಿ ಇವ್ರನ್ನು ಡೈವರ್ಟ್ ಮಾಡ್ಬಿಟ್ಟೆ. ಹಾರಿಕಾ, ಮೈ ಡಾರ್ಲಿಂಗ್, ಇನ್ನೂ ಯಾಕೆ ಬಂದಿಲ್ಲ ನೀನು? ನಿನಗೋಸ್ಕರ ಎಷ್ಟು ಅಂತ ವೆಯ್ಟ್ ಮಾಡೋದು. ಯಾವಾಗ ಬೆಳಿಗ್ಗೆ ಆಗುತ್ತೋ
ಯಾವಾಗ ನೀನು ನೋಡ್ತೀನೋ ಅಂತ ರಾತ್ರಿ ಎಲ್ಲ ನಿದ್ರೆನೇ ಮಾಡಿಲ್ಲ. ಗುಡ್ ಮಾರ್ನಿಂಗ್ ಸರ್. ಬರ್ತಿದ್ದಂಗೆ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಅಂತ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಗೋ ಟು ವರ್ಕ್. ಮಾರ್ನಿಂಗ್ ಸರ್. ನಡಿ ನಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಡೀರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಮಾರ್ನಿಂಗ್. ಹೋಗಿ ಕೆಲಸ ಸ್ಟಾರ್ಟ್ ಮಾಡು, ಹೋಗೋ. ಬಂದ್ಲಾ ನನ್ನ ಹಾರಿಕಾ? ಆ ಚಲಪತಿ ಏನೇ ಯಾವಾಗ್ಲೂ ನನ್ನೇ ನೋಡ್ತಾ ಇರ್ತಾನೆ, ಅಷ್ಟೊಂದ್ ಚೆನ್ನಾಗಿದ್ದೀನಾ? ಅವನ್ನೇ ಕೇಳಿ. ಹಾರಿಕಾ ಯಾಕೆ ಯಾವಾಗ್ಲೂ ಆ ಗ್ಯಾಸ್ ಸಿಲಿಂಡರ್ ಜೊತೆನೆ ಓಡಾಡ್ತಾಳೆ? ಆ ಗುಂಡಮ್ಮನ್ ಮುಂದೆ ಈ ಅಂದ ಒಂಚೂರು ಚೆನ್ನಾಗಿ ಕಾಣ್ತಿಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾಕಮ್ಮ ಅಷ್ಟು ಜೋರ ಕಿರ್ಚಿತೀಯಾ? ನಿಮ್ ಶರ್ಟ್ ತುಂಬಾ ಚೆನ್ನಾಗಿದೆ ಸರ್. ನಿಮ್ ಡ್ರೆಸ್ ಕೂಡ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಟಿಫನ್ ಮಾಡಿದ್ರೆ ಸರ್? ಟೀ ಕುಡಿದ್ರೆ ಸರ್? ಕೆಲಸ ಸ್ಟಾರ್ಟ್ ಮಾಡ್ತೀರಾ? ಓಕೆ ಸರ್. ಗುಡ್ ಮಾರ್ನಿಂಗ್ ಹಾರಿಕಾ. ಆಲ್ರೆಡಿ ಹೇಳದ್ನಲ್ಲ ಸರ್. ಈಗ ಮತ್ತೆ ಫ್ರೆಶ್ ಆಗಿ ಹೇಳ್ತಿದ್ದೀನಿ. ಗುಡ್ ಮಾರ್ನಿಂಗ್ ಹಾರಿಕಾ. ಗುಡ್ ಮಾರ್ನಿಂಗ್ ಸರ್. ಇವತ್ತು ಯಾಕೆ ಲೇಟಾಗಿ ಬಂದೆ? ಇಲ್ಲ ಸರ್, ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ. ನಾನು ಆಫೀಸಿಗೆ ಬಂದು ತುಂಬ ಹೊತ್ತಾಯ್ತು ಗೊತ್ತಾ? ನಾಳೆಯಿಂದ ನೀನು ಕೂಡ ಬೇಗ ಬರಬೇಕು. ಯಾಕೆ ಸರ್? ವರ್ಕ್ ಬಗ್ಗೆ ಡಿಸ್ಕಸ್ ಮಾಡೋದಿಕ್ಕೆ. ಹೇಳಿ ವಸು ಅವರೇ. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಆ ಸ್ಟಾಫ್ ಜೊತೆ ಏನ್ ಮಾತಾಡ್ತಿದ್ದೀರಾ? ಈವೆಂಟ್ ಬಗ್ಗೆನೇ ಮೇಡಮ್. ಅವರು ಡಿಸೈನರ್ ಅಲ್ವಾ, ಮದುವೆ ಗಂಡು ಹೆಣ್ಣಿನ ಬಟ್ಟೆನ ಡಿಸೈನ್ ಮಾಡಿ ತೋರ್ಸೋದಿಕ್ಕೆ ಹೇಳ್ತಾ ಇದ್ದೆ ಅಷ್ಟೇ. ಈವೆಂಟ್ ವಿಷಯದಲ್ಲಿ ಎಲ್ಲ ನಾನೇ ನೋಡ್ಕೋಬೇಕು ಅಂತ ಸುಮಿತ್ರಾ ಮೇಡಮ್ ಹೇಳಿದ್ದಾರೆ. ಇಲ್ಲಿವರೆಗೂ ಈ ಕಂಪ್ನಿ ನಡೆಸಿರೋ ಎಲ್ಲ ಈವೆಂಟ್ಸ್ನೂ ನಾನೇ ನೋಡ್ಕೊಂಡಿರೋದು. ಅಫ್ಕೋರ್ಸ್, ಈಗ ನಾನ್ ಬಂದಿದ್ದೀನಲ್ಲ, ನಿಮ್ ಬರ್ಡನ್ ಕಮ್ಮಿ ಆಗುತ್ತೆ. ನೀವು ಹೊಸದಾಗಿ ಬಂದಿದ್ದೀರಾ, ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ನಾನು ಈ ಕಂಪನಿಗೆ ಮಾತ್ರ ಹೊಸಬ್ಳು, ಈವೆಂಟ್ಸ್ಗಲ್ಲ. ಹಾಗಾದ್ರೆ ನಾನೇನ್ ಮಾಡ್ಬೇಕೀಗ? ನೀವು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನ ನೋಡ್ಕೋತೀರಂತಲ್ಲ? ಈ ಕಂಪ್ನಿಗೆ ಸಂಬಂಧಪಟ್ಟಿರೋ ಎಲ್ಲನೂ ನಾನೇ ನೋಡ್ಕೊಳ್ಳೋದು. ಇಷ್ಟು ದಿನ ನೀವು ನೋಡ್ಕೊಂಡಿರೋ ಅಕೌಂಟ್ಸ್ನ ನಾನೊಂದ್ಸಲ ರೀಚೆಕ್ ಮಾಡಬೇಕು. ಸುಮಿತ್ರಾ ಮೇಡಮೇ ಹೇಳಿದ್ದು. ಮೊನ್ನೆ ಮೇಡಮ್ ಅಕೌಂಟ್ಸ್ ಚೆಕ್ ಮಾಡಿದ್ರಲ್ಲ, ಕೆಲವೊಂದು ಅಕೌಂಟ್ಸ್ ಟ್ಯಾಲಿ ಆಗಿಲ್ಲ ಅಂತಿದ್ರು. ನಾನು ಆಡಿಟರ್ ಜೊತೆ ಮಾತಾಡ್ತೀನಿ. ಆಲ್ರೆಡಿ ಮೇಡಮ್ ಅವರು ಆಡಿಟರ್ ಹತ್ರ ಮಾತಾಡಾಯ್ತು. ಅಕೌಂಟ್ಸ್ನ ರೀಚೆಕ್ ಮಾಡಿ ಅಂತ ಆಡಿಟರೇ ಹೇಳಿರೋದು. ಹೋಗಿ ಅಕೌಂಟ್ಸ್ ಬುಕ್ನ ರೆಡಿ ಮಾಡಿ. ಇನ್ ಸ್ವಲ್ಪ ಹೊತ್ತಲ್ಲಿ ಸುಮಿತ್ರಾ ಮೇಡಮ್ ಬರ್ತಾರೆ.
ನನ್ನ ಲೆಕ್ಕದಲ್ಲೇ ತಪ್ಪು ಹುಡುಕ್ತಾ ಇದ್ದೀರಾ? ಮಾಡ್ತೀನಿ ಇರು ನಿನಗೆ. ನೋಡು ಆನಂದ್, ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟು ಆಫೀಸಿಗೆ ಬಂದಿದ್ದಕ್ಕೆ ನಂಗೆ ತುಂಬ ಸಂತೋಷ ಆಯಿತು. ನಿನ್ನ ಟಾರ್ಚರ್ ತಡೆಯೋಕ್ಕಾಗದೆ ಆಫೀಸಿಗೆ ಬಂದೆ ಮಮ್ಮಿ. ಈ ಆಫೀಸ್ ನನಗೇನಾದರೂ ಇನ್ಸಲ್ಟ್ ಆಯಿತೋ ಮತ್ತೆ ಲೈಫಲ್ಲಿ ಆಫೀಸ್ ಕಾಲಿಡಲ್ಲ. ಹಾಗೆಲ್ಲ ಏನೂ ನಡೆಯಲ್ಲ ಆನಂದ್. ನಿಧಾನವಾಗಿ ಎಲ್ಲ ಜವಾಬ್ದಾರಿನೂ ನಿನಗೆ ವಹಿಸ್ಕೊಟ್ಟು ನಾನು ಆರಾಮಾಗಿ ಮನೇಲಿ ರೆಸ್ಟ್ ತಗೋತೀನಿ. ಆಫೀಸಲ್ಲಿ ಯಾರು ನನಗೆ ಎದುರು ಮಾತಾಡಬಾರ್ದು. ನೀನು ಅಷ್ಟೇ, ನಾನೇನು ಹೇಳ್ತೀನೋ ಅದನ್ನೇ ಮಾಡಬೇಕು. ಆಯಿತು ಆನಂದ್, ಇನ್ಮೇಲೆ ಎಲ್ಲ ನಿನ್ನಿಷ್ಟಾನೆ. ನೀನು ಆಫೀಸಿಗೆ ಬರೋದೊಂದೇ ನನಗೆ ಮುಖ್ಯ. ಗುಡ್ ಮಾರ್ನಿಂಗ್ ಮೇಡಮ್. ಓ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲರೂ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೇಯ್ ನಿಂತ್ಕೋ. ನೀನಿಲ್ಲೇನು ಮಾಡ್ತಿದ್ಯಾ? ಕೇಳ್ತಾ ಇರೋದು ನಿನ್ನನ್ನೇ. ಏನು ಕೆಲಸ ನಿನಗಿಲ್ಲಿ? ಅವನು ನಮ್ಮ ವಾಚ್ಮನ್ ಕಣೋ. ವಾಟ್? ವಾಚ್ಮೆನ್ನ? ಆಫ್ಟರ್ ಆಲ್ ವಾಚ್ಮೆನ್? ಇವನ ತೆಗ್ದಾಕೋ ಅಮ್ಮ. ಯಾಕೆ ತೆಗೆದು ಹಾಕಬೇಕು ಆನಂದ್? ತೆಗ್ದಾಕ್ತೀಯಾ ಇಲ್ವಾ? ಏನಾಯ್ತು ಆನಂದ್? ಇವನು ಈ ಇರಿಟೇಟಿಂಗ್ ಫೆಲೋ ನನಗೆ ಹೊಡೆದಿದ್ದ ಚಿಕ್ಕಪ್ಪ. ನನ್ನ ಕಪಾಳಿಗೆ ಹೊಡೆದಿದ್ದ. ಅವನ್ಯಾಕೆ ನಿನ್ನನ್ನು ಹೊಡಿತಾನೆ ಆನಂದ್? ನನ್ನ ಹೊಡೆದಿದ್ದ ಮಮ್ಮಿ. ನಡು ರೋಡಲ್ಲಿ ನನ್ನ ಹೊಡೆದಿದ್ದು. ವಾರ್ನಿಂಗ್ ಕೊಟ್ಟು ನನ್ನ ಫ್ರೆಂಡ್ಸ್ ಮುಂದೆ ನನಗೆ ಇನ್ಸಲ್ಟ್ ಮಾಡಿದ್ದ. ಏನೋ ಎಷ್ಟು ಧೈರ್ಯ ನಿನಗೆ? ನಮ್ಮ ಹುಡುಗನ ಮೇಲೆ ಕೈ ಮಾಡ್ತೀಯಾ? ಆಫ್ಟರ್ ಆಲ್ ವಾಚ್ಮ್ಯಾನ್ ನೀನು. ಚಲಪತಿ, ಅವನೇನು ಅನ್ಬೇಡ. ಇಂಥ ಜನಗಳನ್ನ ಹಾಗೆ ಸುಮ್ಮನೆ ಬಿಡಬಾರ್ದು. ಅದಕ್ಕೆ ಏನೋ ನಮ್ಮ ಆನಂದ್ಗೆ ಹೊಡೆದ್ಯಾ? ಹೇಳೋ. ಅಷ್ಟಕ್ಕೂ ನೀನು ಅವನು ಹೊಡೆಯಕ್ಕೆ? ನಿಮ್ಮ ಹುಡುಗ ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡಿ ಆಕ್ಸಿಡೆಂಟ್ ಮಾಡ್ತಾ ಇದ್ದ, ಅದಕ್ಕೆ ಅವನನ್ನು ಹೊಡೆದಿದ್ದು. ನೀನು ಯಾರೋ ನನಗೆ ವಾರ್ನಿಂಗ್ ಕೊಡೋಕ್ಕೆ? ನಾನು ಯಾರಂತ ಈಗಾದರೂ ಗೊತ್ತಾಯ್ತಾ? ನೀವು ಯಾರಂತ ಅವತ್ತೇ ಗೊತ್ತಾಗಿದ್ದಕ್ಕೆ ಮಾತಲ್ಲೇ ಹೇಳಿ ಬಿಟ್ಟು ಕಳಿಸಿದ್ದೀನಿ ಸರ್. ಸುಮಿತ್ರಾ ದೇವಿಯವರ ಮಗ ಆಗದೆ ಹೋಗಿದ್ದಿದ್ರೆ ನೀನು ಇಷ್ಟೊತ್ತಿಗೆ ಸ್ಟೇಷನಲ್ಲಿ ಇರ್ತಾ ಇದ್ದೆ. ಎಷ್ಟೋ ಕೊಬ್ಬು ನಿನಗೆ. ನಮ್ಮ ಹುಡುಗನೇ ಸ್ಟೇಷನ್ ಕಳಿಸ್ತೀಯಾ? ಅಷ್ಟು ಧೈರ್ಯ ಇದೆಯೋ ನಿನಗೆ? ಅವ್ನು ಶರ್ಟ್ ಬಿಡು. ಸ್ವಲ್ಪ ಮರ್ಯಾದೆಯಿಂದ ಮಾತಾಡು. ನಮ್ಮ ಆನಂದನೇ ತಪ್ಪು ಮಾಡಿರೋದು. ನಾನು ಮಾಡಿದ್ದು ತಪ್ಪಾದ್ರೆ ಇವನು ಮಾಡಿದ್ದು ತಪ್ಪಲ್ವಾ ಮಮ್ಮಿ? ನಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋ ಇಡಿಯಟ್ ನನ್ನ ಇನ್ಸಲ್ಟ್ ಮಾಡಿದಾನೆ. ಮಾತು ಜೋಪಾನ ಆನಂದ್. ಅವರು ನಿನಗಿಂತ ದೊಡ್ಡೋರು. ನಾನು ಇವನ್ಗೆ ಬಾಸ್. ಇನ್ನೊಂದು ಸಲ ಅವನು ಇವನು ಅಂದ್ರೆ ಸುಮ್ಮನೆ ಇರಲ್ಲ ನಾನು. ಅಂತೀನಿ, ಇದು ನನ್ನ ಕಂಪನಿ, ನನ್ನ ಇಷ್ಟ. ನೀನ್ ಯಾರದನ್ನ ಕೇಳಕ್ಕೆ? ಇನ್ನೊಬ್ಬ ವ್ಯಕ್ತಿಗೆ ಗೌರವ ಕೊಡೋದನ್ನ ಕಲ್ತ್ಕೋ ಆನಂದ್.
ಏನ್ ಮಾತಾಡ್ತಿದ್ಯಾ ವಸುಂಧರಾ? ಅವನು ನಿನ್ನಿಂದ ಕಲಿಬೇಕಾ? ಅಷ್ಟಕ್ಕೂ ಅವನಿಗೆ ಬೈದ್ರೆ ನಿನ್ಗೇನು? ಅವನಿಗೂ ನಿನ್ಗೂ ಏನ್ ಸಂಬಂಧ? ಮತ್ತೆ ಅವನು ಇವನು ಅಂದೆ ಅಂದ್ರೆ ಮುಖ ಕಿತ್ತೋಗುತ್ತೆ. ಆನಂದ್ ತಪ್ಪು ಮಾಡಿದಾನೆ. ಅವ್ರು ಕ್ಷಮಿಸಿ ಬಿಟ್ಟು ಕಳ್ಸಿದ್ದಾರೆ. ಇಷ್ಟಕ್ಕೆ ಬಿಟ್ಟು ಬಿಡಿ. ಯಾಕೆ ಬಿಟ್ಬಿಡ್ಬೇಕು? ಹಾ, ಅಷ್ಟಕ್ಕೂ ನೀನ್ ಯಾಕೆ ಮಾತಾಡ್ತಿದ್ಯಾ? ಹೇಳು. ಇವನ್ನ ಬೈದ್ರೆ ನಿನ್ಗೆ ಕೋಪ ಬರ್ತಿದೆ? ಆನಂದ್, ಯಾಕೆ ಕಿರಿಸ್ತಿದ್ಯಾ? ಹಾ, ಯಾಕೆ ಕಿರಿಸ್ತಿದ್ಯಾ? ನಮ್ ಚಿಕ್ಕಪ್ಪ ಕೇಳ್ತಿದಾರಲ್ಲ, ಇವಂಗೂ ನಿಂಗೂ ಏನ್ ಸಂಬಂಧ? ಅವನಿಂಗ್ ಏನಾಗ್ಬೇಕು? ಮತ್ತೆ ಅವನು ಇವನು ಅಂತಿದ್ಯಲ್ಲ, ಅವರು ನನ್ ಗಂಡ. ಅವ್ರ ಬಗ್ಗೆ ಒಂದು ಮಾತು ಕೆಟ್ಟದಾಗ ಆಡಿದ್ರು ನಾನು ಸುಮ್ಮನೆ ಇರಲ್ಲ. ಮರ್ಯಾದೆ ಕೊಟ್ಟು ಮಾತಾಡು. ಏನಮ್ಮ ನೀನ್ ಹೇಳ್ತಿರೋದು? ಈ ಅಭಿರಾಮ್ ನಿನ್ ಗಂಡನಾ? ಹೌದು ಮೇಡಮ್, ಅವರು ನನ್ನ ಗಂಡ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹೆಂಡತಿ ನೋಡಿದ್ರೆ ಮ್ಯಾನೇಜರ್, ಗಂಡ ನೋಡಿದ್ರೆ ವಾಚ್ಮ್ಯಾನ್. ಇಬ್ರು ಚೆನ್ನಾಗೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ. ಪ್ಲಾನ್ ಮಾಡೋ ಅಗತ್ಯ ಏನಿದೆ? ಅವ್ರ ಕೆಲ್ಸ ಅವ್ರದ್ದು, ನನ್ನ ಕೆಲ್ಸ ನಂದು. ಆದ್ರೂ ಮದ್ವೆ ಆಗದೆ ಇರೋರಿಗೆ ಈ ಕಂಪ್ನಿಲಿ ಕೆಲಸ ಅಂತ ಹೇಳಿದೆ ಅಲ್ವಾ? ನಮ್ಗೆ ಸುಳ್ಳು ಹೇಳಿ ಮೋಸ ಮಾಡಿ ಈ ಕಂಪ್ನಿಗೆ ಜಾಯ್ನ್ ಆಗಿದ್ದೀರಾ. ವಸುಂಧರನ ರೆಕ್ರೂಟ್ ಮಾಡಿದ್ದು ನಾನು ಚಲಪತಿ. ಅವಳು ಸುಳ್ಳು ಹೇಳಿಲ್ಲ, ಮೋಸನೂ ಮಾಡಿಲ್ಲ. ಅವರು ಗಂಡ ಹೆಂಡತಿ ಅನ್ನೋ ನಿಜಾನು ಹೇಳಿಲ್ವಲ್ಲ ಅದಕ್ಕೆ? ಹೇಳೋ ಅವಕಾಶ ಸಂದರ್ಭ ಬಂದಿರ್ಲಿಲ್ಲ. ಈಗ ಹೇಳ್ತಿದ್ದೀನಿ, ಅವರು ನನ್ನ ಗಂಡ. ಅವ್ರ ಗೌರವಕ್ಕೆ ಯಾವುದೇ ರೀತಿಲಿ ಭಂಗ ಆದ್ರೂ ನಾನು ಸಹಿಸೋದಿಲ್ಲ. ಅವರು ವಾಚ್ಮೆನ್ನೇ ಆಗಿರಬಹುದು, ಆದ್ರೆ ನಿನಗಿಂತ ವಯಸ್ಸಲ್ಲಿ ದೊಡ್ಡೋರು. ಆನಂದ್, ಮರ್ಯಾದೆ ಕೊಡೋದನ್ನ ಕಲಿ. ವಾಟ್ ಇಸ್ ದಿಸ್ ಮಮ್ಮಿ? ಯಾವನ ವಾಚ್ಮ್ಯಾನ್ಗೋಸ್ಕರ? ಆಫ್ಟರ್ ಆಲ್ ಈ ಲೇಡಿ ಮ್ಯಾನೇಜರ್ ನನಗೆ ವಾರ್ನಿಂಗ್ ಮಾಡ್ತಿದ್ದಾಳೆ. ನನ್ನ ನಿನ್ನ ಮಗ ಅನ್ಕೊಂಡಿದ್ದಾಳ ಅಥವಾ ಬೇರೆ ಯಾರಾದರೂ ಅನ್ಕೊಂಡಿದ್ದಾಳ? ಅವಳು ಹೇಳೋದ್ರಲ್ಲಿ ತಪ್ಪೇನಿದೆ ಆನಂದ್? ನಿನ್ನೆ ನೀನು ಕುಡಿದು ಗಾಡಿ ಓಡಿಸಿದ್ದೆ, ತಪ್ಪು ಮಾಡಿದೆ. ಅವ್ರ ಬುದ್ಧಿ ಹೇಳಿದ್ದಾರೆ. ಇವತ್ತು ನೀನು ಅವ್ರಿಗೆ ಅವಮಾನ ಮಾಡ್ತಿದ್ಯಾ. ವಸು ಒಳ್ಳೆ ಬುದ್ಧಿ ಹೇಳ್ತಿದ್ದಾಳೆ. ಯಾರ್ಯಾರೋ ಬಂದು ನೀತಿ ಹೇಳಿದ್ರೆ ಹೇಗೆ ಅದಕ್ಕೆ? ನಾವು ಈ ಕಂಪ್ನಿಗೆ ಯಜಮಾನ್ರು, ಇವರು ಆಫ್ಟರ್ ಆಲ್ ವರ್ಕರ್ಸ್. ನೀವು ಇವ್ರ ಪರವಾಗಿ ಮಾತಾಡ್ತಿದ್ದೀರಲ್ಲ? ಅವ್ರ ಮಾತಲ್ಲಿ ನ್ಯಾಯ ಇದೆ ಚಲಪತಿ. ಎನಫ್ ಮಮ್ಮಿ, ನನಗೆ ಇವನು ಇಷ್ಟ ಆಗಿಲ್ಲ. ನಾನು ಹೊಡೆದು ಅವಮಾನ ಮಾಡಿದ್ದಾನೆ. ಇವತ್ತೇ ಇವನ ಕೆಲ್ಸದಿಂದ ತೆಗೀರಿ. ಆಗಿದ್ದೇನೋ ಆಗೋಯ್ತು ಆನಂದ್, ಈಗ ಬಿಟ್ಬಿಡು. ಇಲ್ಲ ಮಮ್ಮಿ, ಇವ್ ನನ್ನ ಕಣ್ಮುಂದೆ ಕಾಣಿಸ್ಕೋಬಾರ್ದು. ಇವನ್ನ ನೋಡ್ತಾ ಇದ್ದರೆ ರಕ್ತ ಕುದಿತಾ ಇದೆ. ಇವನು ನನಗೆ ಹೊಡೆದಿರೋ ಏಟುಗಳು ನೆನಪಾಗ್ತಿವೆ. ಐ ಕಾಂಟ್. ಇಮಿಡಿಯೇಟ್ಲಿ ಮನೆಗೆ ಕಳಿಸ್ಬಿಡಿ. ಸಡನ್ನಾಗಿ ಕೆಲಸದಿಂದ ತೆಗೆದುಬಿಟ್ರೆ ಹೇಗೆ? ಅವ್ರು ತುಂಬ ಒಳ್ಳೆ ವ್ಯಕ್ತಿ. ಅಲ್ಲದೆ ನಮ್ಮ ಮ್ಯಾನೇಜರ್ ವಸುಂಧರಾ ಅವ್ರ ಗಂಡ. ಮೊನ್ನೆ ನನ್ನನ್ನು ಪ್ರಾಣಾಪಾಯದಿಂದ ಕಾಪಾಡಿದ್ದಾರೆ. ನಮಗೆ ದೊಡ್ಡ ವೆಡ್ಡಿಂಗ್ ಈವೆಂಟ್ ಬರೋದಕ್ಕೆ ಕಾರಣನೇ ಅವಳು. ನನಗೆ ಯಾವ ಕಾರಣನೂ ಹೇಳ್ಬೇಡ ಮಮ್ಮಿ. ಇದೇ ಆಫೀಸಲ್ಲಿ ನಾನಿರಬೇಕು ಇಲ್ಲ ಅವನೊಬ್ಬನೇ ಇರಬೇಕು. ಅವನಿದ್ರೆ ನಾನು ಈ ಆಫೀಸಿಗೆ ಬರಲ್ಲ.